ದುಡ್ಡಿಲ್ಲ, ಕಾಸಿಲ್ಲ, ಬೇಕಾದ ಐಟಮ್ ಫ್ರೀ. ಹಣದುಬ್ಬರಕ್ಕೆ ಅಮೆರಿಕನ್ನರ ಪ್ರತಿತಂತ್ರ. 30,000 ವಸ್ತುಗಳು, 75 ಲಕ್ಷ ಗ್ರಾಹಕರು. ವಿಶ್ವದೆಲ್ಲೆಡೆ ಹಬ್ತಾ ಇದೆ ಬೈ ನಥಿಂಗ್ ಚಳವಳಿ. ಸ್ನೇಹಿತರೆ, ಡೋಂಟ್ ಬೈ ವಾಟ್ ಯು ಡೋಂಟ್ ನೀಡ್. ಅಗತ್ಯವಿಲ್ಲದನ್ನ ಕೊಳ್ಳಬೇಡಿ ಅನ್ನೋದು ಎಲ್ಲ ಫಿನಾನ್ಷಿಯಲ್ ಇನ್ಫ್ಲೂಯೆನ್ಸರ್ಗಳು ಕೊಡೋ ಫ್ರೀ ಸಲಹೆ. ಆದರೆ ವರ್ಷವಿಡೀ ನೀವು ಶಾಪಿಂಗ್ ಮಾಡದೆ, ಅಗತ್ಯ ವಸ್ತು ಬಿಟ್ಟು ಆನ್ಲೈನ್ ಆಫ್ಲೈನಲ್ಲಿ ಏನೂ ಪರ್ಚೇಸ್ ಮಾಡದೆ ಇರಿ ಅಂದರೆ ಹೇಗಿರುತ್ತೆ? ಇಂಪಾಸಿಬಲ್ ಅನ್ಸುತ್ತಲ್ವಾ? ಆದರೆ ಈ ರೀತಿ ವಿಶ್ವದೆಲ್ಲೆಡೆ 75 ಲಕ್ಷ ಜನ ಜೀವನ ಮಾಡ್ತಿದ್ದಾರೆ. ಬೈ ನಥಿಂಗ್ ಅನ್ನೋ ಹೊಸ ಚಳುವಳಿನೇ ಶುರು ಮಾಡಿದ್ದಾರೆ. ಹೊಸ ವಸ್ತುಗಳನ್ನು ಪರ್ಚೇಸೇ ಮಾಡದೆ ಎಲ್ಲ ಪಡಿತಾ ಇದ್ದಾರೆ. ಅಮೆರಿಕ, ಯುರೋಪ್ನಲ್ಲಿ ಟ್ರೆಂಡ್ ಭಾರಿ ಸದ್ದು ಮಾಡ್ತಾ ಇದೆ. ಸಿಕ್ಕಿದ್ದೆಲ್ಲ ತಗೋಬೇಕು ಅನ್ನೋ ಭಾರತದಲ್ಲೂ ದೊಡ್ಡ ಕ್ರಾಂತಿ ಮಾಡೋಕೆ ಅವಕಾಶ ಇದೆ. ಹಾಗಿದ್ರೆ ಏನಿದು ಬೈ ನಥಿಂಗ್ ಮೂಮೆಂಟ್? ಶಾಪಿಂಗೇ ಮಾಡದೆ ಬದುಕೋದು ಹೇಗೆ? ಅಮೆರಿಕ, ಯುರೋಪ್ನಲ್ಲಿ ಏನಾಗ್ತಾ ಇದೆ? ಬನ್ನಿ ಡಿಜಿಟಲ್ ಯುಗದ ಈ ಹೊಸ ಕ್ರಾಂತಿಕಾರಿ ಟ್ರೆಂಡ್ ಬಗ್ಗೆ ತಿಳ್ಕೊಳ್ಳೋಣ. ಕಸ ಕಡಿಮೆ ಮಾಡಬೇಕು ಅಂದವರಿಂದ ಕ್ರಾಂತಿ. 44 ದೇಶ, 75 ಲಕ್ಷ ಜನ, 1 ಲಕ್ಷ ಗುಂಪುಗಳು. ಸ್ನೇಹಿತರೆ, ಚೆನ್ನಾಗಿರೋದನ್ನೆಲ್ಲ ಕೊಳ್ಳಬೇಕು, ಆನ್ಲೈನ್ಗೆ ಬಂದ ತಕ್ಷಣ ಪರ್ಚೇಸ್ ಮಾಡಬೇಕು ಅನ್ನೋದು ಸದ್ಯ ಇಡೀ ವಿಶ್ವಕ್ಕೆ ಹಬ್ಬಿರೋ ಕಾಯಿಲೆ. ಅಂಥದ್ರಲ್ಲಿ ಬೈ ನಥಿಂಗ್ ಅನ್ನೋದು ಪರ್ಚೇಸೇ ಮಾಡಬಾರ್ದು ಅನ್ನೋದು ಕಾನ್ಸೆಪ್ಟ್. 2013ರಲ್ಲಿ ಅಮೆರಿಕದ ವಾಷಿಂಗ್ಟನ್ನಲ್ಲಿ ಲಿಸೆಲ್ ಕ್ಲಾರ್ಕ್ ಮತ್ತು ರೆಬೆಕಾ ರಾಕ್ಫೆಲ್ಲರ್ ಅನ್ನೋ ಇಬ್ಬರು ಸ್ನೇಹಿತರು ವೇಸ್ಟ್ ಅಥವಾ ತ್ಯಾಜ್ಯವನ್ನ ಕಮ್ಮಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಟ್ರೆಂಡ್ ಅನ್ನ ಶುರು ಮಾಡಿದ್ರು. ಎಸ್, ಮಹಾತ್ಮ ಗಾಂಧಿ 100 ವರ್ಷ ಮೊದಲೇ ನಮಗಿದನ್ನೆಲ್ಲ ಹೇಳಿ ಹೋದ್ರು, ನಾವು ಸೀರಿಯಸ್ ಆಗಿ ತಗೊಂಡಿಲ್ಲ. ಈಗ ಪಾಶ್ಚಿಮಾತ್ಯರು ಶುರು ಮಾಡಿರೋದ್ರಿಂದ ನಾವು ಅದನ್ನು ಸೀರಿಯಸ್ ಆಗಿ ತಗೊಳ್ತಾ ಇದ್ದೀವಿ. ಅದು ನಮ್ದು ಎಂದಿನ ಹಣೆ ಬರಲ್ಲ, ಅದನ್ನಾದ್ರೂ ಮಾಡೋಣ ಬನ್ನಿ, ಹಂಗಾದ್ರೂ ಚೂರು ಒಳ್ಳೇದಾಗ್ಲಿ ನಮಗೆ. ಒಂದಿನ ಇವರಿಬ್ರು ಪಾಶ್ಚಿಮಾತ್ಯರು ತಮ್ಮ ಹಾಗೂ ತಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಎಷ್ಟೊಂದು ವಸ್ತುಗಳು ಬಿದ್ದಿವೆ, ಖಾಲಿ ಬಿದ್ದಿವೆ ಅನ್ನೋದನ್ನ ಗಮನಿಸಿದ್ರು. ಬಟ್ಟೆ, ಹಳೆ ಟಿವಿ, ಪಾತ್ರೆಗಳು ಉಪಯೋಗಕ್ಕೆ ಬೇಡವಾಗಿದ್ರು ಕೂಡ ಮನೆಯಲ್ಲಿ ಕೊಳಿತಾ ಇದ್ವು. ಯಾರು ಯೂಸ್ ಮಾಡ್ತಿರ್ಲಿಲ್ಲ, ಅದನ್ನ ಡಿಸ್ಪೋಸು ಮಾಡ್ತಿರ್ಲಿಲ್ಲ. ಅವುಗಳನ್ನು ಯಾಕೆ ಬೇರೆಯವರಿಗೆ ಅವಶ್ಯಕತೆ ಇರೋರಿಗೆ ಕೊಡಬಾರದು? ನೆಸೆಸಿಟಿ ಇದ್ದವರು ಹೊಸ್ತನ್ನ ಖರೀದಿ ಮಾಡೋ ಬದಲು ಇದನ್ನೇ ಬಳಸ್ಕೋಬೋದಲ್ವಾ ಅಂತ ಅನ್ನಿಸ್ತು ಅವರಿಗೆ. ಕೂಡಲೇ ಅವರು ಫೇಸ್ಬುಕ್ನಲ್ಲಿ ಬೈ ನಥಿಂಗ್ ಅಂತ ಒಂದು ಗ್ರೂಪ್ ಮಾಡಿದ್ರು. ಅದರಲ್ಲಿ ತಮಗೆ ಬೇಡವಾದ ವಸ್ತುಗಳನ್ನೆಲ್ಲ ಫೋಟೋ ತೆಗೆದು ಹಾಕ್ತಾ ಹೋದರು. ಅದಕ್ಕೆ ತಕ್ಕಂತೆ ಅವಶ್ಯಕತೆ ಇದ್ದವರು ಆ ವಸ್ತುಗಳನ್ನು ಬಂದು ತಗೊಳ್ಳೋಕೆ ಶುರು ಮಾಡಿದ್ರು. ಕೊನೆಗೆ ಅವರು ಕೂಡ ತಮ್ಮಲ್ಲಿರೋ ಅನವಶ್ಯಕ ವಸ್ತುಗಳನ್ನ ಆ ಗ್ರೂಪಲ್ಲಿ ಹಾಕ್ತಾ ಹೋದರು. ಈ ಐಡಿಯಾ ಸಖತ್ ಹಿಟ್ ಆಯಿತು. ಪರಿಣಾಮ, ಸಣ್ಣದಾಗಿ ಶುರುವಾದ ಈ ಕಾನ್ಸೆಪ್ಟ್ ಈಗ ಜಾಗತಿಕ ಅಭಿಯಾನ, ಚಳುವಳಿ ರೂಪದಲ್ಲಿ ಪಡ್ಕೊಂಡಿದೆ. ಫೇಸ್ಬುಕ್ ಗ್ರೂಪ್ ಹೋಗಿ ಪ್ರತ್ಯೇಕ ಆ್ಯಪ್ ಸೃಷ್ಟಿಯಾಗಿದೆ. ಇದುವರೆಗೂ 50ಕ್ಕೂ ಅಧಿಕ ದೇಶಗಳಲ್ಲಿ 1,28,000 ಬೈ ನಥಿಂಗ್ ಗ್ರೂಪ್ಗಳು ರಚನೆಯಾಗಿವೆ. ಗ್ವಾಟೆಮಾಲಾ, ಐಸ್ಲ್ಯಾಂಡ್, ಒಮಾನ್, ವಿಯೆಟ್ನಾಂ, ಜಿಂಬಾಬ್ವೆ ಅಂತಹ ದುರ್ಗಮ ದೇಶಗಳಲ್ಲೂ ಕೂಡ ಜನ ತಮ್ಮಲ್ಲೇ ಈ ಗ್ರೂಪ್ ಮಾಡಿಕೊಂಡು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಬಾಳ್ತಾ ಇದ್ದಾರೆ. ಹಳೇ ಕಾಲಕ್ಕೆ ಬಾರ್ಟರ್ ಸಿಸ್ಟಮ್ಗೆ, ಸಾಟಿ ವಿನಿಮಯ ಪದ್ಧತಿಗೆ ಜಗತ್ತು ಹೋಗ್ತಾ ಇದೆ. ಹಣದುಬ್ಬರದ ಪೆಟ್ಟನ್ನು ತಡ್ಕೊಳಕ್ಕಾಗದೆ 75 ಲಕ್ಷ ಜನ ಈ ಬೈ ನಥಿಂಗ್ ಗ್ರೂಪ್ನ ಮೆಂಬರ್ಸ್ ಆಗಿದ್ದಾರೆ. ದಿನಕ್ಕೆ ಸುಮಾರು 30,000 ವಸ್ತುಗಳು ಈ ರೀತಿ ಎಕ್ಸ್ಚೇಂಜ್ ಆಗ್ತಾ ಇವೆ. ಹಾಗಿದ್ರೆ ಈ ಗ್ರೂಪ್ ಹೇಗೆ ವರ್ಕ್ ಆಗುತ್ತೆ? ಈ ಪ್ರಶ್ನೆ ಕೂಡ ನಿಮ್ಮ ಮನಸ್ಸಲ್ಲಿ ಮೂಡಬಹುದು. ನಮ್ಮಲ್ಲಿ ಈ ರೀತಿ ಗ್ರೂಪ್ ಮಾಡಿ ಈ ವಸ್ತು ಇದೆ ನಮಗೆ ಬೇಡ ಅಂತ ಗ್ರೂಪಲ್ಲಿ ಹಾಕಿದ್ರೆ ಬಂದು ಪೂರ್ತಿ ತುಂಬಿಕೊಂಡು, ಗಾಡಿಗೆ ತುಂಬಿಕೊಂಡು, ಹೌದಾ ನಮಗೆ ಬೇಕು ಅಂತ ತುಂಬಿಕೊಂಡು ತಗೊಂಡು ಗುಜರಿ ಹಾಕಿ ಅದರಲ್ಲಿ ದುಡ್ಡು ಮಾಡ್ಕೊಳ್ಳೋರು ಇರ್ತಾರಲ್ವಾ, ಏನು ಮಾಡೋದು ಅನ್ನೋ ಪ್ರಶ್ನೆ ಕೇಳ್ಬೋದು. ಆದರೆ ಹಂಗೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಕೊಟ್ಟರೆ ಮಾತ್ರ ತಗೋಬಹುದು. ಬೈ ನಥಿಂಗ್ ಅನ್ನೋದು ಫ್ರೀ ಫಾರ್ ಆಲ್ ಅನ್ನೋ ಥರ ನಿಮಗೆ ಬೇಕಾಗಿದ್ದನ್ನು ಡಿಮಾಂಡ್ ಮಾಡೋ ಗ್ರೂಪ್ ಅಲ್ಲ, ಬದಲಾಗಿ ಕಮ್ಯುನಿಟಿ ಬೇಸ್ಡ್ ಇನಿಷಿಯೇಟಿವ್. ಇದರಲ್ಲಿ ಪಾಲ್ಗೊಳ್ಳಬೇಕು ಅನ್ನೋರು ಮೊದಲು ಅವರವರ ಲೋಕಲ್ ಗ್ರೂಪ್ ಜಾಯಿನ್ ಆಗಬೇಕು. ಬಳಿಕ ನಿಮಗೆ ಬೇಡವಾಗಿರೋ ಆದರೆ ಚೆನ್ನಾಗಿರೋ ವಸ್ತುವನ್ನು ತಗೊಳ್ಳಿ ಅಂತ ಪೋಸ್ಟ್ ಮಾಡಬೇಕು. ಮೊದಲು ನೀವೊಂದು ವಸ್ತುವನ್ನು ಕೊಟ್ಟಾಗ ಮಾತ್ರ ನಿಮಗೆ ಬೇಕಾದ ವಸ್ತುವನ್ನು ಬೇರೆಯವರಿಂದ ಪಡಿಬೋದು. ಉದಾಹರಣೆಗೆ, ನಿಮ್ಮ ಮನೆಯಲ್ಲಿ ಆಟದ ವಸ್ತುಗಳು ಇರ್ತವೆ, ಆದರೆ ನಿಮ್ಮ ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರೆ. ಈಗ ಒಂದೋ ನೀವು ಆ ವಸ್ತುಗಳನ್ನು ಬಿಸಾಕಬೇಕು, ಇಲ್ಲ ಸುಮ್ಮನೆ ಇಟ್ಟು ಧೂಳು ಹಿಡಿಸ್ಬೇಕು. ಅದರ ಬದಲು ಬೈ ನಥಿಂಗ್ ಗ್ರೂಪ್ನಲ್ಲಿ ಶೇರ್ ಮಾಡಿದ್ರೆ ಯಾರೋ ಅಗತ್ಯ ಇರೋರು, ಚಿಕ್ಕ ಮಕ್ಕಳು ಇರೋರು ಬಂದು ಆಟಿಕೆಗಳನ್ನು ಅವ್ರು ಹೊಸ ಖರೀದಿ ಮಾಡೋದ್ರ ಬದಲು ಇದನ್ನು ತೊಗೊಂಡು ಹೋಗಿ ಮಕ್ಕಳಿಗೆ ಕೊಡ್ತಾರೆ. ಈ ರೀತಿ ಸಣ್ಣ ಸ್ಕ್ರೂ ಡ್ರೈವರ್ನಿಂದ ಹಿಡಿದು ಸೋಫಾ, ಟಿವಿ, ಪುಸ್ತಕ, ಬಟ್ಟೆ, ಔಷಧ, ಹಾಲು, ಆಹಾರ, ಹೀಗೆ ನಾನಾ ರೀತಿಯ 100 ಥರದ ವಸ್ತುಗಳು ಪ್ರತಿದಿನ ಬೈ ನಥಿಂಗ್ನಲ್ಲಿ ಶೇರ್ ಆಗ್ತಿವೆ. ಸಿಲಿಕಾನ್ ವ್ಯಾಲಿಯಲ್ಲಿ ಒಬ್ರು $10,000 ಮೌಲ್ಯದ ಒಂದು ಆರ್ಟ್ ವರ್ಕ್ ಅನ್ನ ಕೂಡ ಶೇರ್ ಮಾಡಿದ್ರು. ಇಲ್ಲಿ ಕೆಲವೊಂದಷ್ಟು ರೂಲ್ಸ್ ಇವೆ. ಯಾವುದೇ ವಸ್ತುವನ್ನ ಮಾರಾಟಕ್ಕೆ ಅಥವಾ ಎಕ್ಸ್ಚೇಂಜ್ಗೆ ಅಂತ ಕೊಡೋ ಹಾಗಿಲ್ಲ, ಎಲ್ಲ ಉಚಿತವಾಗಿ ಕೊಡಬೇಕು. ಯಾವುದೇ ವಸ್ತುವಿನ ರೇಟ್ ಮೆನ್ಷನ್ ಮಾಡೋ ಹಾಗಿಲ್ಲ. ನೀವು ನೀಡೋ ವಸ್ತುಗಳು ಉತ್ತಮ ಕಂಡೀಷನ್ ನಲ್ಲೇ ಇರಬೇಕು. ಊರೂರಲ್ಲೇ NGO ಸೃಷ್ಟಿ. 7-8 ಕಿಲೋಮೀಟರ್ನಲ್ಲಿ ಬೇಕಾದ ವಸ್ತು. ಸ್ನೇಹಿತರೆ, ಈ ರೀತಿ ಕೊಡುಕೊಳ್ಳುವಿಕೆ ಹೊಸ ವಿಚಾರ ಏನಲ್ಲ. ಮನುಷ್ಯ ಸಂಘ ಜೀವಿಯಾಗಿ ಬದುಕೋಕೆ ಶುರು ಮಾಡಿಕೊಂಡಾಗಿನಿಂದ ಈ ರೀತಿ ಪರಸ್ಪರ ವಸ್ತುಗಳನ್ನ ಶೇರ್ ಮಾಡಿಕೊಂಡು ಬದುಕ್ತಾ ಬಂದಿದ್ದಾನೆ. ಆದರೆ ವಸ್ತುಗಳಿಗೆ ಹಣದ ಮೌಲ್ಯ ಕಟ್ಟೋಕೆ ಶುರುವಾದಾಗಿನಿಂದ ಇದೆಲ್ಲ ಕಮ್ಮಿ ಆಗಿತ್ತು. ಆದರೆ ಈಗಲೂ ಹಳ್ಳಿಗಳಲ್ಲಿ ಅಕ್ಕಪಕ್ಕದ ಮನೆಯವರ ನಡುವೆ ಈ ರೀತಿ ವಿನಿಮಯ ಮಾಡಿಕೊಳ್ಳೋ ಪದ್ಧತಿ ನಡೀತಾನೆ ಇರುತ್ತೆ. ಅದು ಅಲ್ಲಿಗೆ ಸೀಮಿತ ಆಗಿರುತ್ತೆ. ಒಂದು ವೇಳೆ ಪಕ್ಕದ ಮನೆಯವರೊಂದಿಗೆ ಜಗಳ ಆಡ್ಕೊಂಡ್ರೆ ಅದೂ ಇರೋದಿಲ್ಲ. ಅಂಥದ್ರಲ್ಲಿ ಬೈ ನಥಿಂಗ್ ದೊಡ್ಡ ಜಾಗತಿಕ ಅಭಿಯಾನವಾಗಿ ಹರಡಿಕೊಂಡಿದೆ.
ಇದಕ್ಕೆ ಹಲವು ಕಾರಣಗಳಿವೆ. ಮೊದಲನೇದಾಗಿ ಕೊಡೋದು ತಗೊಳ್ಳೋದು ಸಾಮಾನ್ಯ ಸಂಗತಿ ಆದರೂ ಕೂಡ ಗ್ರೂಪು, ಆ್ಯಪು, ಟ್ರೆಂಡ್ ಈ ಥರ ಎಲ್ಲ ಆಗಿರೋದಕ್ಕೆ ಇದಕ್ಕೆ ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್, ಹೊಸ ಮೊಮೆಂಟಮ್ ಸಿಕ್ಕಿದೆ. ಜನ ದೊಡ್ಡ ಮಟ್ಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಸಿ ಆಗಿದೆ ಈ ಪ್ರಕ್ರಿಯೆ. ಅದರಲ್ಲಿ ಅಕ್ಕಪಕ್ಕದ ಮನೆಯವರಿಗೆ ಮಾತ್ರ ಸೀಮಿತ ಆಗಿದ್ದು ಈಗ 10-15 ಮನೆಗಳು ಒಂದು ಹಳ್ಳಿಗೆಲ್ಲ ಇದು ಸೇರ್ತಾ ಇದೆ. ನಾನಾ ರೀತಿಯ ವಸ್ತುಗಳು ಸಿಗ್ತಾ ಇವೆ. ಬೈ ನಥಿಂಗ್ ಆನ್ಲೈನ್ ಕ್ಯಾಂಪೇನ್ ಆಗಿದ್ರೂ ಕೂಡ ಸ್ಥಳೀಯ ಮಟ್ಟದ ಗುಂಪಿದು. ಇದರಲ್ಲಿರೋ ಸದಸ್ಯರು 7-8 ಕಿಲೋಮೀಟರ್ ವ್ಯಾಪ್ತಿಯೊಳಗಿರೋರು ಕೂಡ ಸೇರ್ಕೊಂಡಿರ್ಬೋದು. ಹೀಗಾಗಿ ಆ ವಸ್ತುಗಳನ್ನು ತಗೊಳ್ಳೋಕೆ ನೀವು ತುಂಬ ದೂರ ಟ್ರಾವೆಲ್ ಮಾಡಬೇಕು ಅಂತಲೂ ಇಲ್ಲ. ವಸ್ತುಗಳು ಕೂಡ ಜಾಸ್ತಿ ಇರ್ತವೆ. ಸ್ವಲ್ಪ ಅಕ್ಕಪಕ್ಕದ ಮನೆ ಬದಲಿಗೆ ಒಂದು ಹಳ್ಳಿನೇ ಅದರಲ್ಲಿ ಸೇರಿರೋದ್ರಿಂದ. ಅಲ್ಲದೆ ಇದು OLX ಥರ ಆನ್ಲೈನ್ನಲ್ಲಿ ಹಾಕು ಮಾರು ಅನ್ನೋ ರೀತಿ ಅಲ್ಲ. ಒಂದು ವಸ್ತು ಬೇಕು ಅನ್ನೋರು ತಮಗೆ ಆ ವಸ್ತುವಿನ ಅಗತ್ಯತೆ ಯಾಕಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಸಾಧನ ಬರಿಬೇಕು. ಇಲ್ಲ ಆ ವಸ್ತು ಕೊಡುವವರಿಗೆ ಇಷ್ಟ ಆಗೋ ಹಾಗೆ ಕಥೆನೋ ಜೋಕೋ ಏನೋ ಬರೆದು ಕಳಿಸ್ಬೇಕು. ಇದರಿಂದ ಕೇವಲ ಕೊಡೋದು ತಗೊಳ್ಳೋದು ಅಷ್ಟೇ ಅಲ್ಲದೆ ಈ ಗುಂಪುಗಳಲ್ಲಿ ಪರಸ್ಪರ ಅನ್ಯೋನ್ಯತೆ ಸೃಷ್ಟಿಯಾಗ್ತಾ ಇದೆ. ಹೀಗಾಗಿ ಗೊತ್ತಿರೋರು ಹತ್ತಿರದವರು ಅನ್ನೋ ಮನೋಭಾವನೆ ಮೂಡ್ತಾ ಇದೆ. ಈ ಗುಂಪುಗಳು ಸಣ್ಣ ಸಣ್ಣ NGOಗಳಾಗೂ ಕೂಡ ರೂಪುಗೊಳ್ತಾ ಇವೆ. ಹೀಗಾಗಿ ಕೆಲವೊಂದು ಗುಂಪುಗಳು ಕೇವಲ ವಸ್ತುಗಳನ್ನು ವಿನಿಮಯ ಮಾಡೋದಷ್ಟೇ ಅಲ್ಲ, ಟ್ಯಾಪ್ ರಿಪೇರಿ ಮಾಡೋದು, ಮನೇಲಿ ಏನಾದರೂ ಎಲೆಕ್ಟ್ರಿಕ್ ಸಮಸ್ಯೆ ಇದ್ದರೆ ಬಂದು ಸರಿ ಮಾಡಿಕೊಡೋದು, ಬೇಬಿ ಸಿಟ್ಟಿಂಗ್ ಮಾಡೋದು, ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡೋದು, ಈ ರೀತಿ ತಮ್ಮ ಸ್ಕಿಲ್ಗಳನ್ನು ಕೂಡ ಶೇರ್ ಮಾಡ್ಕೊಳ್ತಿದ್ದಾರೆ. 2018ರಲ್ಲಿ ಅಗ್ನಿ ಅವಘಡದಲ್ಲಿ ಕ್ಯಾಲಿಫೋರ್ನಿಯಾದ ಮ್ಯೂಸಿಕ್ ಬ್ಯಾಂಡ್ ಒಂದರ ಮನೆ ಹೊತ್ತಿ ಉರಿದಾಗ ಈ ಬೈ ನಥಿಂಗ್ ಗುಂಪು ಆ ಮ್ಯೂಸಿಕ್ ಬ್ಯಾಂಡ್ಗೆ ಬೇಕಾದ ಎಲ್ಲ ಸಂಗೀತ ಉಪಕರಣಗಳನ್ನು ಕೂಡಿಸ್ಕೊಟ್ಟಿತ್ತು. ಇನ್ನೂ ಕೆಲ ಕಡೆ ನಿರಾಶ್ರಿತರಿಗೆ ಮನೆ ಒದಗಿಸಿಕೊಡೋ ಕೆಲಸ ಕೂಡ ನಡೀತಾ ಇದೆ. ಆದರೆ ಇವೆಲ್ಲಕ್ಕಿಂತ ಬೈ ನಥಿಂಗ್ ಈ ಪರಿಪ್ರಮಾಣದಲ್ಲಿ ವೈರಲ್ ಆಗೋಕೆ ದೊಡ್ಡ ಕಾರಣ ಅಮೆರಿಕ ಮತ್ತು ಯುರೋಪ್ನಲ್ಲಿ ಹೆಚ್ಚಾಗ್ತಿರೋ ಹಣದುಬ್ಬರ. ಅಲ್ಲದೆ ಈ ಬೈ ನಥಿಂಗ್ ಗುಂಪುಗಳಿಂದ ವೇಸ್ಟ್ ವಸ್ತುಗಳು ಕೂಡ ಕಮ್ಮಿ ಆಗ್ತಿವೆ. ಒಂದು ಅಂದಾಜಿನ ಪ್ರಕಾರ ನಾವು ಪ್ರತಿ ವರ್ಷ 2 ಬಿಲಿಯನ್ನಷ್ಟು ವೇಸ್ಟನ್ನು, ಕಸವನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ. 8 ಲಕ್ಷ ಸ್ವಿಮ್ಮಿಂಗ್ ಪೂಲ್ಗಳು ತುಂಬುವಷ್ಟು ವೇಸ್ಟ್ ಐಟಮ್ ಬರ್ತಾ ಇದೆ. ಇದರಲ್ಲಿ 60% ವೇಸ್ಟ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ನಿಂದ ಆಗ್ತಾ ಇದೆ. ಅಂದರೆ ಇದರಲ್ಲಿ ಬಹಳ ವಸ್ತುಗಳು ಚೆನ್ನಾಗೂ ಇರ್ತವೆ, ಆದರೆ ಅವಶ್ಯಕತೆ ಇಲ್ಲ ಅಂತ ಬಿಸಾಡಿರೋದಿರುತ್ತೆ. ಅತಿಯಾದ ಬಳಕೆಯಿಂದ ಸಿಕ್ಕಿದ್ದನ್ನು ತಗೊಳ್ತಿರೋದ್ರಿಂದ ಇದೆಲ್ಲ ಆಗ್ತಾ ಇದೆ. ಬೈ ನಥಿಂಗ್ನಂತಹ ಪ್ರಯೋಗಗಳು ಈ ಸಮಸ್ಯೆಯನ್ನು ಅಡ್ರೆಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಿವೆ. ಭಾರತದಲ್ಲೂ ಕ್ರಾಂತಿ. ಸ್ನೇಹಿತರೆ, ಭಾರತದಲ್ಲೂ ಕೂಡ ಇತ್ತೀಚೆಗೆ ಹೊಸ ಮಾಡೆಲ್ಲೇ ತಗೋಬೇಕು, ಆನ್ಲೈನ್ನಲ್ಲಿ ಪಟ್ಟಂತ ಪರ್ಚೇಸ್ ಮಾಡಬೇಕು ಅನ್ನೋ ಕನ್ಸ್ಯೂಮರಿಸಮ್ ಜಾಸ್ತಿ ಆಗ್ತಾ ಇದೆ. 2023ರ ಒಂದು ಸರ್ವೆ ಪ್ರಕಾರ ಈ ಆನ್ಲೈನ್ ಶಾಪಿಂಗ್ ಫೆಸ್ಟಿವಲ್ ಸೇಲ್ಸ್ ಎಲ್ಲ ಇದ್ದಾಗ ಭಾರತೀಯರು ಇಂಪಲ್ಸಿವ್ ಪರ್ಚೇಸ್ ಮಾಡ್ತಾರೆ. ಶಾಪಿಂಗ್ ಫೆಸ್ಟಿವಲ್ ಇದೆ ಅಂತ ಹೇಳಿ ಶಾಪಿಂಗ್ ಮಾಡ್ತಾರೆ. ಹೀಗಾಗಿ ಬೈ ನಥಿಂಗ್ ಭಾರತದಲ್ಲಿ ಪ್ರಯೋಗ ಆದರೆ ಬಹಳ ಜನರ ಜೇಬು ಕೂಡ ಉಳಿಬಹುದು. ಅಲ್ಲದೆ ಡಿಸ್ಕೌಂಟ್ ಆಫರ್ ಅಂತ ಕಾಯೋ ಭಾರತದಲ್ಲಿ ಫ್ರೀ ಅಂದಾಗ ಬಹುಬೇಗ ವರ್ಕ್ ಕೂಡ ಆಗಬಹುದು. ವರದಿ ಪ್ರಕಾರ ಈ ಗ್ರೂಪ್ನಲ್ಲಿರೋರು ಪ್ರತಿ ತಿಂಗಳು ತಮ್ಮ ಖರ್ಚಿನಲ್ಲಿ 25-30% ಸೇವ್ ಮಾಡ್ತಿದ್ದಾರೆ. ಹೀಗಾಗಿ ಭಾರತೀಯರು ಕೂಡ ಇದರ ಲಾಭವನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಪಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.